ನಮಸ್ಕಾರ ಗೆಳೆಯರೆ. ಈ ದಿನ ನಾವು ತಿರುಮಲ ತಿರುಪತಿಯಲ್ಲಿ ನೋಡಬೇಕಾದ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳೋಣ. ಎಷ್ಟೋ ಜನ ತಿರುಮಲಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಓನ್ಲಿ ವೆಂಕಟೇಶ್ನ ದರ್ಶನ ಮಾಡಿಕೊಂಡು ಬಂದ್ಬಿಡ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಕೆಲವು ಆಕರ್ಷಣೀಯ ಸ್ಥಳಗಳು ಕೂಡ ಅಲ್ಲಿದೆ. ಅದನ್ನು ನೋಡಿದಾಗ ನಮಗೆ ಸಕಲ ಸಿದ್ಧಿಗಳು ಮತ್ತು ನಮ್ಮ ಆಸೆಗಳು ಪೂರೈಸುತ್ತೆ ಅಂತ ಹೇಳ್ತಾರೆ. ತಿರುಮಲ ತಿರುಪತಿ ದೇವಸ್ಥಾನಗಳು ಜಗತ್ತಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿದ್ದು, ನಿರಂತರವಾಗಿ ಲಕ್ಷಾಂತರ ಭಕ್ತರು ಇಲ್ಲಿ ಬಂದು ಭೇಟಿ ನೀಡ್ತಾ ಇರ್ತಾರೆ. ತಿರುಮಲದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಮುಖ್ಯ ಆಕರ್ಷಣೆ. ಇಲ್ಲಿ ಚಿನ್ನದ ಶಿಖರ ಮತ್ತು ವಿಶಿಷ್ಟ ಶಾಸ್ತ್ರೀಯ ವಾಸ್ತುಶಿಲ್ಪವನ್ನು ನಾವು ಕಾಣಬಹುದು. ದೇವಸ್ಥಾನ ಸುತ್ತಲೂ ಪುಷ್ಕರಣಿ ಸರೋವರ ಪ್ರಮುಖವಾಗಿದೆ. ಇದು ಒಂದು ಪವಿತ್ರವಾದ ಸ್ಥಳವಾಗಿದೆ. ಅದರ ಪಕ್ಕದಲ್ಲೇ ವರಾಹಸ್ವಾಮಿಯ ದೇವಸ್ಥಾನವಿದೆ. ಇನ್ನು ಈ ವರಾಹಸ್ವಾಮಿ ದೇವಸ್ಥಾನ ಈ ಕ್ಷೇತ್ರದ ಕ್ಷೇತ್ರಪಾಲಕ. ಇವರ ದರ್ಶನವನ್ನು ಮಾಡಿಕೊಂಡೇ ನಾವು ಬಾಲಾಜಿ ಮಂದಿರಕ್ಕೆ ಹೋಗಬೇಕಾಗತ್ತೆ. ಇಲ್ಲದಿದ್ದರೆ ನಿಮ್ಮ ಈ ಯಾತ್ರೆ ಅಪೂರ್ಣ ಅಂತ ಕೂಡ ಹೇಳ್ತಾರೆ. ಇದಲ್ಲದೆ ಈ ತಿರುಮಲದಲ್ಲಿ ನೋಡಬೇಕಾದಂತಹ ಪವಿತ್ರ ಸ್ಥಳಗಳು ಅಂತಂದ್ರೆ, ಮೊದಲನೇದಾಗಿ ಶ್ರೀವಾರುಪಾದ, ನಂತರ ಶಿಲಾತೋರಣ ದ್ವಾರ ಮತ್ತು ಚಕ್ರತೀರ್ಥ. ಇದು ಒಂದು ಸೈಡ್ ಆದರೆ, ಇನ್ನೊಂದು ಸೈಡು ಆಕಾಶಗಂಗೆ, ಪಾಪನಾಶಿನಿ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಹಾಗೂ ಜಪಾಲಿನಿ ಮಂದಿರ. ಇಷ್ಟು ಸ್ಥಳಗಳನ್ನು ನೋಡಿದ್ರೆ ಈ ತಿರುಮಲದಲ್ಲಿ ನೀವು ಎಲ್ಲ ಸ್ಥಳಗಳನ್ನು ಕೂಡ ನೋಡಿದಾಗತ್ತೆ. ಬನ್ನಿ ಸ್ನೇಹಿತರೆ, ಈ ತಿರುಮಲದಲ್ಲಿ ಒಂದೊಂದು ಸ್ಥಳದ ಬಗ್ಗೆನೂ ಕೂಡ ತಿಳ್ಕೊಳ್ಳುತ್ತಾ ಮುಂದೆ ಹೋಗೋಣ. ಮೊದಲನೇದಾಗಿ ಶ್ರೀ ವರಾಹಸ್ವಾಮಿ ದೇವಾಲಯ. ಇದು ವಿಷ್ಣುವಿನ ಅವತಾರ ವರಾಹನಿಗೆ ಅರ್ಪಿತವಾದ ಒಂದು ಹಿಂದೂ ದೇವಾಲಯಗಳಲ್ಲಿ ಪ್ರಮುಖವಾದುದು. ಈ ದೇವಸ್ಥಾನವು ವಿಶೇಷವಾಗಿ ತಿರುಮಲದಲ್ಲಿದೆ. ಅಂದರೆ ತಿರುಪತಿಯಲ್ಲಿ ತಿರುಮಲ ಬೆಟ್ಟದ ಮೇಲಿದೆ. ಇದು ವಿಶೇಷವಾಗಿ ತಿರುಮಲದ ವೆಂಕಟೇಶ್ವರ ಸ್ವಾಮಿ ದೇವರ ಸಮೀಪದಲ್ಲಿದ್ದು, ಸ್ವಾಮಿ ಪುಷ್ಕರಣಿಯ ಉತ್ತರ ಭಾಗದಲ್ಲಿ ಉತ್ತರ ಪಶ್ಚಿಮ ಕೋಣೆಯಲ್ಲಿ ಸ್ಥಾಪಿತವಾಗಿದೆ. ಕಾಲಘಟ್ಟದಲ್ಲಿ ವರಾಹನು ವೆಂಕಟೇಶ್ವರ ಸ್ವಾಮಿಗೆ ಈ ಭೂಮಿಯನ್ನು ದಾನ ಮಾಡಿದ್ದ ಅಂತ ಹಿನ್ನೆಲೆಯಾದ ಕಥೆ ಇದೆ. ಎಲ್ಲದಕ್ಕಿಂತ ಮಿಗಿಲಾಗಿ ಮೊದಲು ವರಾಹನಿಗೆ ಪೂಜೆ ಆದ ನಂತರನೇ ನಮ್ಮ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಆಗುತ್ತೆ. ಇದು ಈ ದೇವಾಲಯದ ಪ್ರಮುಖ ವಿಷಯ. ಹಾಗೂ ನೀವು ವೆಂಕಟೇಶ್ವರ ದರ್ಶನ ಮಾಡಬೇಕು ಅಂತಂದ್ರೆ ವರಾಹನ ದರ್ಶನ ತಗೊಂಡು ಅಲ್ಲೇ ನಿಮ್ಮ ಕೋರಿಕೆಯನ್ನು ಹೇಳಿ ನೀವು ಬಾಲಾಜಿಯಲ್ಲಿ ನಿಮ್ಮ ಕೋರಿಕೆಯನ್ನು ಕೇಳ್ಕೊಬೇಕು. ಅವಾಗ ನಿಮ್ಮ ಫಲಗಳು ಸಿದ್ಧಿಯಾಗತ್ತೆ ಅಂತ ಹೇಳ್ತಾರೆ. ಎರಡನೇ ಪ್ರಮುಖ ದೇವಾಲಯ ಎಂದರೆ ಶ್ರೀ ಬಾಲಾಜಿ ದೇವಸ್ಥಾನ. ತಿರುಮಲ ಎಂದರೆ ತಿರುಮಲದಲ್ಲಿ ಇರುವ ಪ್ರಸಿದ್ಧ ವೆಂಕಟೇಶ್ವರ ದೇವಸ್ಥಾನ. ಇದು ಆಂಧ್ರಪ್ರದೇಶದ ತಿರುಪತಿ ಜಿಲ್ಲೆಯ ತಿರುಮಲ ಪಟ್ಟಣದ ಶೇಷಾಚಲಂ ಬೆಟ್ಟಗಳ ಸರಣಿಯ 7ನೇ ಶಿಖರದಲ್ಲಿದೆ. ಮುಖ್ಯ ಅಂಶಗಳಂದರೆ ದೇವಸ್ಥಾನದಲ್ಲಿನ 7 ಬೆಟ್ಟಗಳ ದೇವಾಲಯ ಅಂತ ಕೂಡ ಕರೆಯಲಾಗುತ್ತದೆ. ಇಲ್ಲಿ ಪ್ರಧಾನ ದೇವತೆ ವೆಂಕಟೇಶ್ವರ, ಬಾಲಾಜಿ, ಗೋವಿಂದ, ಶ್ರೀನಿವಾಸ ಅಂತ ಹಲವು ಹೆಸರುಗಳಿಂದ ಕರೀತಾರೆ. ಇದು ದ್ರಾವಿಡ ವಾಸ್ತುಶಿಲ್ಪದ ನಿರ್ಮಾಣಗೊಂಡು ಕ್ರಿಸ್ತಶಕ 300ರಿಂದ ಪ್ರಾರಂಭವಾಗಿದೆ ಅಂತ ನಂಬಲಾಗುತ್ತೆ. ದೇವಾಲಯವನ್ನು ತಿರುಮಲ ತಿರುಪತಿ ದೇವಸ್ಥಾನ ಅಂದರೆ TTD ಅವರು ನಿರ್ವಹಿಸ್ತಾ ಇದ್ದಾರೆ. ಈ ದೇವಾಲಯ ವಿಶ್ವದ ಅತ್ಯಂತ ಶ್ರೀಮಂತ ಮತ್ತು ಹೆಚ್ಚು ಭೇಟಿಯಾದ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದ್ದು, ಪ್ರತಿದಿನ ಲಕ್ಷಾಂತರ ಭಕ್ತರು ಭೇಟಿ ನೀಡ್ತಾರೆ. ವೆಂಕಟೇಶ್ವರ ಸ್ವಾಮಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾರೆ. ಇವರ 4 ಕೈಗಳಲ್ಲಿ ಶಂಖ, ಚಕ್ರ, ತೊಡೆಯ ಮೇಲೆ ಹಾಗೂ ವರದ ಭಂಗಿ ಇರುವುದನ್ನು ಕಾಣಬಹುದು. ಇದನ್ನು ಕಲಿಯುಗದ ವೈಕುಂಠ ಮತ್ತು ಸಪ್ತಗಿರಿ ನಿವಾಸ ಅಂತ ಕೂಡ ಕರೀತಾರೆ. ಇಲ್ಲಿ ಜನ ದೇವರ ದರ್ಶನಕ್ಕಿಂತ ಮುಂಚೆ ಕೇಶಮುಂಡನವನ್ನು ಮಾಡಿಕೊಂಡು ದೇವರಿಗೆ ಸರ್ವತಾ ಸಮರ್ಪಿಸಿಕೊಂಡು ದರ್ಶನವನ್ನು ಪಡಿತಾರೆ. ಹಾಗೂ ತಿರುಮಲದಲ್ಲಿ ಸದಾ ಅನ್ನಪ್ರಸಾದದ ಮಂದಿರವಿದ್ದು ಜನಗಳಿಗೆ ಸದಾ ಆಹಾರದ ವ್ಯವಸ್ಥೆ ಕೂಡ ಉಚಿತವಾಗಿ ಮಾಡಿದ್ದಾರೆ. ಈ ದೇವಾಲಯ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಜಗದ್ವಿಖ್ಯಾತ ದೇವಾಲಯ. ಮೂರನೇದಾಗಿ ನೋಡಬೇಕಾದ ಸ್ಥಳ ಅಂದರೆ ಶ್ರೀವಾರುಪಾದ. ಈ ಶ್ರೀವಾರುಪಾದ ತಿರುಮಲ ತಿರುಪತಿಯಲ್ಲಿ ಸ್ಥಿತಿಯುಳ್ಳ ವಿಶಿಷ್ಟವಾದ ಧಾರ್ಮಿಕ ಸ್ಥಳವಾಗಿದೆ. ಇದನ್ನು ಶ್ರೀವಾರಿ ಪಾದಾಲು ಅಂತ ಕೂಡ ಕರೀತಾರೆ.
ಇದು ಭಗವಂತ ವೆಂಕಟೇಶ್ವರ ಸ್ವಾಮಿ ಭೂಮಿ ಮೇಲೆ ಪಾದಗಳನ್ನು ಇಟ್ಟ ಸ್ಥಳ ಅಂತ ಅಲ್ಲಿಯ ಜನಗಳ ನಂಬಿಕೆ. ಶ್ರೀವಾರಿ ಪಾದಗಳು ತಿರುಮಲ ಬೆಟ್ಟದ ನಾರಾಯಣ ಬೆಟ್ಟದ ಭಾಗದಲ್ಲಿ ಇದೆ. 4ನೇದು ಶಿಲಾತೋರಣ. ಈ ಶಿಲಾತೋರಣ 250 ಕೋಟಿ ವರ್ಷಗಳಿಂದ ಕೂಡ ಹಳೆಯದಂಥ ಬಂಡೆ ಅಂತ ಹೇಳ್ತಾರೆ. ಅಂದರೆ ಈ ಕಲ್ಲಿಗೆ ಕಮಾನ್ ಆಗಿದ್ದು ಇದು ತಿರುಮಲ ಬೆಟ್ಟಗಳಲ್ಲಿ ನೆಲೆಗೊಂಡಿದೆ. ಈ ಶಿಲಾತೋರಣದ ಮೂಲಕವೇ ವೆಂಕಟೇಶ್ವರ ಸ್ವಾಮಿ ಧರೆಗೆ ಬಂದ ಅಂತ ಒಂದು ನಂಬಿಕೆ ಇದೆ. ಇದರ ಎತ್ತರ 8 ಮೀಟರ್ ಮತ್ತು ಅಗಲ 3 ಮೀಟರ್ಗಳಷ್ಟಾಗಿದ್ದು ಇದು ಪೂರ್ವ ಕೇಬ್ರಿಯನ್ ಯುಗದ ಹಿಂದಿನ ಕಾಲದ ಬಂಡೆಯಾಗಿದೆ. ಈ ಕಲ್ಲಿನ ಕಮಾನನ್ನ ಶಿಲಾ ಅಂದರೆ ಕಲ್ಲು ಮತ್ತು ತೋರಣ ಎಂದರೆ ಲಂಬ ಸಾಲುಗಳ ಮೂಲಕ ಜೋಡಿಸಲಾದ ಕಮಾನು ಎಂದು ಗುರುತಿಸಲಾಗಿದೆ. ಇದು ತಿರುಮಲದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ ದಕ್ಷಿಣವಾಗಿ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಇದು ಭೂಮಿಯ ಪ್ರಾಕೃತಿಕ ವಿಸ್ಮಯಗಳು ಕೂಡ ಒಂದಾಗಿದೆ. ಭಾಗಶಃ ತಿರುಮಲದ 7 ಬೆಟ್ಟಗಳು ಸಮುದ್ರ ಒಳಗೆ ಒದಗಿದ್ದ ಪ್ರದೇಶದಿಂದ ಭೂಮಿಯ ಪದರಗಳ ಚಲನೆಯಿಂದ ರೂಪುಗೊಂಡಿದೆ ಅಂತ ಕೂಡ ಹೇಳ್ತಾರೆ. ಈ ಶಿಲಾತೋರಣವು ತನ್ನ ಭೌಗೋಳಿಕ ಮಹತ್ವ ಮತ್ತು ಧಾರ್ಮಿಕ ಪರಂಪರೆಯಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ. ಇದಾದ ನಂತರ 5ನೇ ಸ್ಥಳ ನೋಡುವಂಥ ಸ್ಥಳ ಚಕ್ರತೀರ್ಥ. ಈ ಚಕ್ರತೀರ್ಥವು ತಿರುಮಲ ಶೇಷಾಚಲ ಪರ್ವತದ ಶ್ರೇಣಿಯಲ್ಲಿರುವ ಪವಿತ್ರ ಜಲಪಾತಗಳಲ್ಲಿ ಒಂದು. ಅತ್ಯಂತ ಮಂಗಳಕರವಾದ ಸಪ್ತ ತೀರ್ಥಗಳಲ್ಲಿ ಪ್ರಮುಖ ಸ್ಥಾನವನ್ನು ಇದು ಪಡೆದಿದೆ. ಇದು ಶ್ರೀವಾರಿ ದೇವಾಲಯದ ದಕ್ಷಿಣ ದಿಕ್ಕಿನಲ್ಲಿ ಕೆಲವು ಮೈಲುಗಳಷ್ಟು ದೂರದಲ್ಲಿದೆ. ಚಕ್ರತೀರ್ಥ ಮುಕ್ಕೋಟಿ ಎಂಬ ಉತ್ಸವವನ್ನು ತಿರುಮಲದಲ್ಲಿ ವಾರ್ಷಿಕವಾಗಿ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಅಂದರೆ ಡಿಸೆಂಬರ್ ಮಂತಲ್ಲಿ ಭಕ್ತರ ಧಾರ್ಮಿಕ ಶ್ರದ್ಧೆಯಿಂದ ಆಚರಿಸಲಾಗುತ್ತದೆ. ಈ ತೀರ್ಥವು ಮುಕ್ತಿದಾಯಕ ತೀರ್ಥಗಳಲ್ಲಿ ಪ್ರಮುಖವಾಗಿದೆ. ಭಕ್ತಿ ಮತ್ತು ಶಾಂತಿಯ ಸಂಕೇತವಾಗಿದೆ. 6ನೇದಾಗಿ ತಿರುಮಲದ ಆಕಾಶಗಂಗಾ. ಇದೊಂದು ಪವಿತ್ರವಾದ ಜಲಪಾತ ಆಗಿದೆ. ಇದರಲ್ಲಿ ಹರಿಯುವಂಥ ನೀರನ್ನು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅಭಿಷೇಕಕ್ಕೆ ಉಪಯೋಗಿಸಲಾಗುತ್ತದೆ. ಅಂದರೆ ಈ ನೀರು ಭಗವಂತನ ಪಾದದಿಂದ ಉಗಮಗೊಂಡು ಪವಿತ್ರ ನೀರಾಗಿ ಎಲ್ಲ ಕಡೆ ಹರಿಯುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಈ ತಿರುಮಲಕ್ಕೆ ಬರುವ ಭಕ್ತರು ಇದರಲ್ಲಿ ಸ್ನಾನ ಮಾಡಿಕೊಂಡು ತಮ್ಮ ಶುದ್ಧಿಯನ್ನು ಪಡ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ ಪಡ್ತಾರೆ. ಹಾಗೂ ಇದರಿಂದ ಅವರ ಭಾಗ್ಯ ತೆರೆಯುತ್ತೆ ಅಂತ ಕೂಡ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಈ ಆಕಾಶಗಂಗೆ ತಿರುಮಲದಿಂದ 5 ಕಿಲೋಮೀಟರ್ ದೂರದಲ್ಲಿದ್ದು ಬಸ್, ಪ್ರೈವೇಟ್ ವಾಹನಗಳಿಂದ ಸುಲಭವಾಗಿ ನಾವು ಭೇಟಿಯನ್ನು ಕೊಡಬಹುದು. 7ನೇದಾಗಿ ಪಾಪನಾಶಿನಿ ಅಥವಾ ಪಾಪ ವಿನಾಶನ ತೀರ್ಥಂ ಅಂತ ಒಂದು ಪವಿತ್ರವಾದ ಜಲಾಶಯವಿದೆ. ಪಾಪ ಅಂದರೆ ಪಾಪ ಮತ್ತು ವಿನಾಶನ ಅಂದರೆ ನಾಶ, ಅಂದರೆ ಪಾಪದ ನಾಶ ಆಗುತ್ತೆ ಅಂತ ಜನಗಳು ಈ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಇಲ್ಲಿ ಬಂದು ಸ್ನಾನ ಮಾಡಿಕೊಂಡು ತಮ್ಮ ಪಾಪಗಳಿಂದ ವಿಮುಕ್ತರಾಗ್ತಾರೆ ಅನ್ನೋ ನಂಬಿಕೆ. ಈ ಪಾಪನಾಶನ ತೀರ್ಥ ಸುಮಾರು 6-7 ಕಿಲೋಮೀಟರ್ ದೂರದಲ್ಲಿದೆ. ಸಸ್ಯ ಸಂಪನ್ನ ದ್ವೀಪಗಳ ನಡುವೆ ಹರಿದಾಡುವ ಈ ನೀರಿನ ಧಾರೆಯಾಗಿದೆ. ಇದಕ್ಕೆ ಸಮೀಪದಲ್ಲೇ ಒಂದು ಡ್ಯಾಂ ಕೂಡ ಕಟ್ಟಲಾಗಿದೆ. ಇದು ನೀರಿನ ಹರಿವನ್ನು ನಿಯಂತ್ರಿಸುತ್ತದೆ. ತೀರ್ಥದ ಬಳಿ ಗಂಗಾಮಾತೆಯ ಮತ್ತು ಶ್ರೀ ಆಂಜನೇಯ ಸ್ವಾಮಿ ದೇವಿಯ ಸಣ್ಣ ದೇವಾಲಯಗಳಿವೆ. ಇಲ್ಲಿ ಭಕ್ತರು ಪೂಜೆ ಸಲ್ಲಿಸುತ್ತಾರೆ. ಪಾಪ ವಿನಾಶನ ತೀರ್ಥದಲ್ಲಿ ಸ್ನಾನ ಮಾಡುವ ಮೂಲಕ ತಮ್ಮ ಪಾಪಗಳಿಗೆ ಮುಕ್ತಿಯಾಗುತ್ತದೆ ಎಂದು ಭಕ್ತರು ಕೂಡ ನಂಬ್ತಾರೆ. 8ನೇದಾಗಿ ಶ್ರೀ ವೇಣುಗೋಪಾಲ ಸ್ವಾಮಿ ಮಂದಿರ. ಈ ಮಂದಿರದಲ್ಲಿ ಶ್ರೀಕೃಷ್ಣನು ತನ್ನ ಕೊಳಲನ್ನು ಊದುತ್ತಾ ನಿಂತಿರುವ ಭಂಗಿಯ ಒಂದು ದೊಡ್ಡ ವಿಗ್ರಹವಿದೆ. ಈ ದೇವಸ್ಥಾನದಲ್ಲೂ ಕೂಡ ಭಕ್ತರು ಸಾಗರೋಪಾದಿಯಲ್ಲಿ ಬಂದು ದರ್ಶನವನ್ನು ಪಡೆದುಕೊಂಡು ಹೋಗ್ತಾ ಇರ್ತಾರೆ. 9ನೇ ಸ್ಥಳ ಜಪಾಲಿನಿ ಮಂದಿರ. ಈ ಮಂದಿರದಲ್ಲಿ ಜಪಾಲಿನಿ ಋಷಿಯು ಆಂಜನೇಯನ ಕುರಿತು ತಪಸ್ಸು ಮಾಡಿದಾಗ ಆಂಜನೇಯನು ಉದ್ಭವಗೊಂಡಂತಹ ಸ್ಥಳ. ಈ ಸ್ಥಳವು ತಿರುಮಲೆಯಿಂದ 4-5 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಈ ದೇವಾಲಯಕ್ಕೆ ಹೋಗಲು ನಡೆದುಕೊಂಡೇ ಒಳಗಡೆ ಹೋಗಬೇಕು. ಇಲ್ಲಿಗೆ ಬಸ್ಸಿನ ಯಾವ ಸೌಕರ್ಯಗಳು ಕೂಡ ಇಲ್ಲ. ಗೊತ್ತಾಯ್ತಲ್ಲ ಸ್ನೇಹಿತರೆ, ತಿರುಮಲದಲ್ಲಿ ನೋಡಲೇಬೇಕಾದಂತಹ ಈ 9 ಸ್ಥಳಗಳ ವಿವರಗಳು ಗೊತ್ತಾಯ್ತಲ್ಲ ಸ್ನೇಹಿತರೆ. ನೆಕ್ಸ್ಟ್ ಟೈಮು ನಿಮ್ಮ ಸ್ನೇಹಿತರು ಯಾರಾದರೂ ತಿರುಪತಿ ಹೋಗ್ತಾ ಇದ್ರೆ ಈ ಎಲ್ಲ ಸ್ಥಳಗಳನ್ನ ಭೇಟಿ ಮಾಡಲಿಕ್ಕೆ ಈ ವಿಡಿಯೋವನ್ನು ಅವರಿಗೆ ಫಾರ್ವರ್ಡ್ ಮಾಡಿ. ಇದರಿಂದ ಅವರು ಎಲ್ಲ ಸ್ಥಳಗಳನ್ನ ವೀಕ್ಷಣೆ ಮಾಡಿಕೊಂಡು ತಮ್ಮ ತೀರ್ಥಯಾತ್ರೆಯನ್ನು ಮುಗಿಸಬಹುದು. ಥ್ಯಾಂಕ್ ಯು ಗೆಳೆಯರೆ. ಈ ಇನ್ಫಾರ್ಮೇಷನ್ ನಿಮಗೆಲ್ಲ ಇಷ್ಟ ಆಗಿದ್ರೆ
ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.